ನಿಮ್ಗೆಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದು, ಪ್ರತಿ ಸಂಡೇ ಇವತ್ತಿನ ನೆಕ್ಸ್ಟ್ ಸಂಡೇ ಲೊಕೇಶನ್ ಚೇಂಜ್ ಇರುತ್ತೆ. ಯಾಕೆಂದ್ರೆ ನೀಟ್ ಎಕ್ಸಾಮ್ ಇದೆ ಅಮ್ಮ ನೆಕ್ಸ್ಟ್ ಸಂಡೇ. ಎಲ್ಲ ಸೆಟ್ಗಳು ತೊಗೊಂಡ್ಬಿಟ್ಟಿರೋದ್ರಿಂದ ನೆಕ್ಸ್ಟ್ ಸಂಡೇ ಒಂದು ಖಾಸಗಿ ಶಾಲೆಯಲ್ಲಿ ಕ್ಲಾಸಸ್ ತೊಗೊಳ್ತೀವಿ. ಆದರೆ ನೆಕ್ಸ್ಟ್ ಸಂಡೇಯಿಂದ ಪರ್ಮನೆಂಟ್ ನಾನು ಒಂದು ಕ್ಲಾಸ್ ಯೂಸ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಪ್ರಿಲಿಮ್ಸ್ ಪೇಪರ್ 1 ಪೇಪರ್ 2 ಸಿಲೆಬಸ್ ಮುಗಿಸ್ತೀವಿ, ಕಂಪ್ಲೀಟ್ ಮುಗಿಸ್ತೀವಿ. ನೀವು ಪ್ರಿಲಿಮ್ಸ್ ನೋಡಿ 400 ಮಾರ್ಕ್ಸ್ಗೆ ಒಂದು 150-160 ತೊಗೊಂಡ್ರೆ ಪಾಸ್ ಆಗ್ಬೋದು ಅಂತ ಅಭಿಪ್ರಾಯ. ಟಾಪ್ ಟೀಚರ್ಸ್ ಪಾಠ ಮಾಡ್ತಾರೆ. ಪ್ರಿಲಿಮ್ಸ್ ಪಾಸ್ ಮಾಡಿ ನಾನು ಬೆಂಗಳೂರು ಕರ್ಕೊಂಡೋಗಿ ವಿಜಯನಗರ, ಚಂದ್ರಾಲಯವರು ಎಲ್ಲ ಟಾಪ್ ಇನ್ಸ್ಟಿಟ್ಯೂಟ್ಸಲ್ಲಿ, ಸರೋರ್ ಜೈಸ್ ಇನ್ಸ್ಟಿಟ್ಯೂಟ್ ಇದೆ, ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ನಿಮಗೆಲ್ಲ ಎಸ್ಎ ಪೇಪರಿಂದ ಹಿಡಿದು ಆಪ್ಷನಲ್ ಇಂದ ಹಿಡಿದು ಕೋಚಿಂಗ್ ಕೊಡಿಸಿ ನಾನೇ ಹಾಸ್ಟೆಲ್ ಕೊಟ್ಟು ಅಕಾಮಿಡೇಷನ್ ಕೊಟ್ಟು ನಿಮಗೆ ವೈವಾಗ ಬಂದರೆ ಇಂಟರ್ವ್ಯೂ ಕಾಲ್ ನೀವು ಪಾಸ್ ಆಗ್ತೀರಾ. ಬಟ್ ಶ್ರದ್ಧೆ ಇದೆ. ಒಂದು ಸಂಡೇ ಬರೋದು ಇನ್ನೊಂದು ಸಂಡೇ ಮಿಸ್ ಆದರೆ ಏನು ಮಾಡೋಕ್ಕಾಗಲ್ಲ. ಲೇಸಿನೆಸ್ ಬಿಡಬೇಕು. ಕುಂತರು ನಿಂತರು ನಿಂದೆ ಅದ್ಯಾರ ಜೀವಕ್ಕೆಲ್ಲ ಸಮಾಧಾನ, ತಲೆಲ್ಲ ಓಡಬೇಕು. ಬನ್ನಿ ಅದು ನಾನು ಬಡವ, ನಮ್ಮ ಮನೇಲಿ ಕಷ್ಟ ಇದೆ ಅಂದರೆ ಓದಿ ಅಷ್ಟೇ. ನಿಮ್ಮ ಮನೇಲಿ ಸ್ಟ್ರಗಲ್ ಇದೆಯಾ ಓದಿ, ನಿಮ್ಮ ಮನೇಲಿ ಸಮಸ್ಯೆ ಇದೆಯಾ ಓದಿ, ನಿಮ್ಮ ಮನೇಲಿ ಪ್ರಾಬ್ಲಮ್ ಇದೆಯಾ ಓದಿ. ಸೀರಿಯಸ್ ಆಗಿ ಪ್ರಿಪೇರ್ ಆಗಿ 1 ವರ್ಷ ಎವ್ರಿ ಸಂಡೇ ಒಂದು 6-8 ತಾಸು ಕೊಡ್ಬೇಕು. ಡೈಲಿ ಬೆಳಗ್ಗೆ 2 ತಾಸು ಓದಿ, ನೋಟ್ಸ್ ಮಾಡಿ, ನ್ಯೂಸ್ ಪೇಪರ್ ಓದ್ಬೇಕು, ಎಡಿಟೋರಿಯಲ್ ಓದ್ಬೇಕು ಸೆಂಟರ್. ನಿಮಗೆಲ್ಲ ಗೊತ್ತಿರುತ್ತೆ, ಆದರೆ ಎಕ್ಸಾಮ್ ಬೇಕಾಗಿರೋದು ಗೊತ್ತು. ನಾನು ಬೇಸಿಕ್ ಕ್ವಶನ್ ಕೇಳ್ತೀನಿ. ನಾವು 3 ವರ್ಷ ಕೋವಿಡ್ ಅಲ್ಲಿ ಕಳೆದ್ವಲ್ಲ ಅಲ್ವಾ, ನಾನು ಜಸ್ಟ್ ಸ್ಟೂಡೆಂಟ್ಸ್ ನ ಕೇಳ್ತೀನಿ, ಬೇರೆ ಯಾರು ಆನ್ಸರ್. ಕೋವಿಡ್ ಅಲ್ಲಿ COVID ಕೋವಿಡ್ ಅಂದ್ರೆ ಏನು? ಸಿಂಪಲ್ ಕ್ವಶನ್. ಏನು ಕೋವಿಡ್ ಅಂದ್ರೆ ಏನದು? ಅದು ಎಕ್ಸ್ಪ್ಯಾಂಡ್ ಮಾಡ್ಬೇಕು. COVID-19 ಅಂದ್ರೆ ಏನು? ಕೋವಿಡ್ ಅಂದ್ರೆ ಏನು? ಅದು ಯಾವ ವೈರಸ್ ಇಂದ ಬರುತ್ತೆ? ಬೇಸಿಕ್ ಕ್ವಶನ್ ಹೇಳಿ ನೋಡೋಣ. ಕೋವಿಡ್ ಅಂದ್ರೆ COVID ಅಂತ. ಕೋವಿಡ್ ಅಲ್ಲಿ CO ಅಂದ್ರೆ ಕರೋನಾ, VI ಅಂದ್ರೆ ವೈರಸ್, D ಅಂದ್ರೆ ಡಿಸೀಸ್. ಕರೋನಾ ವೈರಸ್ ಡಿಸೀಸ್ ಇದು ಕೇಳಲ್ಲ. ಇನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕೇಳ್ತಾರೆ. 19 ಅಂದ್ರೆ 2019 ಅಲ್ಲಿ ಅದು ಪತ್ತೆ ಆಯ್ತು. ಇದು ಎಲ್ರಿಗೂ ಗೊತ್ತು. COVID-19 ಯಾವ್ದ್ರಿಂದ ಬರುತ್ತೆ ಅಂದ್ರೆ ಎಲ್ಲರೂ ಕರೋನಾ ವೈರಸ್, ಆದ್ರೆ ಆಪ್ಷನಲ್ ಕರೋನಾ ವೈರಸ್ ಇರೋದೇ ಇಲ್ಲ. ಕರೋನಾ ವೈರಸ್ ಆಡು ನೇಮ್, ಅದು ಸೈಂಟಿಫಿಕ್ ನೇಮ್ ಅಲ್ಲ. COVID-19 ಬರೋದು ಕರೋನಾ ವೈರಸ್ ಇಂದ. ಸರ್ ಕರೋನಾ ಅಂದ್ರೆ ಏನ್ ಸರ್? ಕರೋನಾ ಅಂದ್ರೆ ಕ್ರೌನ್ ಅಂತ. ಕ್ರೌನ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಕಿರೀಟ ಅಂತ. ನೀವು ಆ ವೈರಸ್ ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಿಮಗೆ ಕಿರೀಟ ತರ ಕಾಣಿಸುತ್ತೆ. ಕಿರೀಟ ಇಂಗ್ಲಿಷ್ ಅಲ್ಲಿ ಕ್ರೌನ್ ಅಂತೀವಲ್ಲ, ಕ್ರೌನ್ ವೈರಸ್ ಅಂತ ಕರಿಬೇಕಲ್ಲ. ಕರೋನಾ ವೈರಸ್ ಅಂತ ಯಾಕೆ ಕರೆದ್ರು ನೋಡಿ? ನೆನಪಿಟ್ಕೊಳ್ಳಿ, ವಿಜ್ಞಾನದಲ್ಲಿ ಯಾವುದೇ ಪದಗಳು ಗ್ರೀಕ್ ಮತ್ತೆ ಲ್ಯಾಟಿನ್ ಇಂದಲೇ ತೆಗಿತಾರೆ. ಸರ್ ಯಾಕೆ ಸರ್ ಸೈನ್ಸ್ ಅಲ್ಲಿ ಗ್ರೀಕ್ ಮತ್ತೆ ಲ್ಯಾಟಿನ್ ಇಂದ ತೆಗಿತಾರೆ ಅಂದ್ರೆ ಅವೆರಡು ಜೀವಂತ ಭಾಷೆಗಳಲ್ಲ, ಅಂದ್ರೆ ಡೆಡ್ ಲ್ಯಾಂಗ್ವೇಜಸ್. ಒಂದು ಕಾಲದಲ್ಲಿ ಲ್ಯಾಟಿನ್ ಮತ್ತೆ ಗ್ರೀಕ್ ಭಾಷೆಯನ್ನ ಮಾತಾಡ್ತಿದ್ರು, ಇವಾಗ ಅದನ್ನು ಮಾತಾಡಲ್ಲ. ಸರ್ ಯಾಕೆ ಎಲ್ಲಾ ಪದಗಳು ಗ್ರೀಕ್ ಮತ್ತೆ ಲ್ಯಾಟಿನ್ ಇಂದ ತೆಗಿತಾರೆ, ನಮ್ಮ ಭಾಷೆಯಿಂದ ಯಾಕೆ ತೆಗಿಬಾರ್ದು? ನೋಡ್ರಮ್ಮ, ಯಾವ್ದಾದ್ರು ಒಂದು ಭಾಷೆ ಜೀವಂತವಾಗಿದ್ದಾಗ ಆ ಹೆಸರು ಪದೇ ಪದೇ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ನಾವು ಬ್ಯಾಂಗ್ಳೂರ್ ಅಂತ ಇಟ್ಟಿದ್ವಾ, ಸಡನ್ ಆಗಿ ಬೆಂಗಳೂರು ಅಂತ ಮಾಡಿದ್ವಾ? ಈಗ ಬುಕ್ಗಳಲ್ಲಿ ಬೋರ್ಡ್ಗಳಲ್ಲಿ ಚೇಂಜ್ ಆಗ್ಬೇಕಾ? ಸೊ ಒಂದು ಜೀವಂತ ಭಾಷೆಯಿಂದ ತೆಗೆದ್ರೆ ಕಾಲಕ್ರಮೇಣ ಬದಲಾಗ್ತಾ ಇರುತ್ತೆ, ಅದು ಕಷ್ಟ ಆಗ್ಬಿಡುತ್ತೆ ಅಂತ ಎಲ್ಲಾ ಪದಗಳನ್ನ ಡೆಡ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಕಾಲದಲ್ಲಿ ಮಾತಾಡ್ತಿದ್ರು, ಈಗ ಮಾತಾಡ್ತಿಲ್ಲ. ಗ್ರೀಕ್ ಮತ್ತೆ ಲ್ಯಾಟಿನ್, ಕಿರೀಟವನ್ನ ಲ್ಯಾಟಿನ್ ಭಾಷೆಯಲ್ಲಿ ಕರೋನಾ ಅಂತ ಕರೀತಾರೆ. ಆ ಕಾರಣಕ್ಕೆ ಅದು ಕರೋನಾ ವೈರಸ್ ಅಂತ ಬಂತು. ಕ್ವಶನ್ ಇದು ಕೇಳಲ್ಲ. ಕರೋನಾ ವೈರಸ್ ಆಪ್ಷನ್ ಇಲ್ಲ ನೋಡಿ. ಕರೋನಾ ವೈರಸ್ ಒಂದು ಆಡ್ ನೇಮ್ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವ್ರ ನಿಜವಾದ ಹೆಸರು ಮುತ್ತುರಾಜ್ ಅಂತ. ಕರೋನಾ ವೈರಸ್ ನಿಜವಾದ ಹೆಸರು ಸಾರ್ಸ್ CoV-2 ಅಂತ. COVID-19 ಬರೋದು ಈ ವೈರಸ್ ಇಂದ. ಸಾರ್ಸ್ ಸಾರ್ಸ್ CoV-2 ಅಂತ. ಇದು ಕಾಸೆಟಿವ್ ಏಜೆಂಟ್. ಇದು ತಿಳ್ಕೋಬೇಕು ಎಕ್ಸಾಕ್ಟ್ ನೋಡಿ. 3 ವರ್ಷ ಕೋವಿಡ್ ಅಲ್ಲಿ ಇದ್ರು ನಮಗೆ ಏಜೆಂಟ್ ನೇಮ್ ಗೊತ್ತಿಲ್ಲ. ಸಾರ್ಸ್ CoV-2 ಅಂದ್ರೆ ಏನ್ ಸರ್? ಸಾರ್ಸ್ ಅಂದ್ರೆ SARS ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. CoV ಅಂದ್ರೆ ಕೋವಿಡ್ ವೈರಸ್. 2 ಅಂದ್ರೆ ಏನ್ ಸರ್? 2002 ಅಲ್ಲಿ ಒಂದು ವೈರಸ್ ಬಂದಿತ್ತಮ್ಮ, ಆ ವೈರಸ್ಗೆ ಇದು ಹೋಲುತ್ತೆ. ಆ ಕಾರಣಕ್ಕೆ ಸಾರ್ಸ್ CoV-2 ಅನ್ನೋದು ಕೋವಿಡ್ ನ ಕಾಡುತ್ತೆ ನೋಡಿ. ಇದು ಕ್ವಶನ್ ಕೇಳುತ್ತೆ. ಹೇಳಿ ನೋಡೋಣ. ಕರೋನಾ ವೈರಸ್ ಬಂದಾಗ ನಾವು ಟೆಸ್ಟ್ ಮಾಡಿಸಿದ್ವಲ್ಲ, ಆ ಟೆಸ್ಟ್ ಹೆಸರೇನು ಹೇಳಿ ನೋಡೋಣ. ದಿಸ್ ಈಸ್ KPSC ಪ್ರಿಲಿಮ್ಸ್ ಕ್ವಶನ್ ಅಂತ ಕೇಳ್ತಾರೆ. ನಾನು ಯಾವ್ದಾದ್ರು ಕಾಯಿಲೆಗಳ ಬಗ್ಗೆ ಕೇಳ್ತಿಲ್ಲ, ಜಗತ್ತು ಆ ಟೆಸ್ಟ್ ಹೆಸರೇನು ನೋಡಿ. ನಮ್ಗೆಲ್ರಿಗೂ ಗೊತ್ತು, ಆ ಟೆಸ್ಟ್ ಮಾಡಿಸ್ಕೊಂಡಿದೀವಿ, ಡೈಲಿ ಟಿವಿಯಲ್ಲಿ ನೋಡಿದೀವಿ. ಹೇಳಿ ನೋಡೋಣ, ಆ ಟೆಸ್ಟ್ ಹೆಸರೇನು? ನಾನು ಹೇಳ್ತಾ ಇರೋದು ನೋಡಿ, ಇಷ್ಟು ಜಗಜ್ಜಾಹಿರಾಗಿರೋ ಕಾಯಿಲೆ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. RT
RT-PCR ಅಂತ ಟೆಸ್ಟ್ ಹೆಸರು. ನಾವು ಹಾಸ್ಪಿಟಲ್ ಟೆಸ್ಟ್ ಮಾಡಿಸಿದ್ವಲ್ಲ, ಆ ಟೆಸ್ಟ್ ಹೆಸರು RT-PCR ಅಂತ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ RT-PCR ಅಂದ್ರೆ ಏನು ಅಂತ. RT ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್, PCR ಅಂದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ನೋಡಿ, ನಾವು ಪದೇ ಪದೇ ಕೇಳಿರುವ ಹೆಸರಿನ ಬಗ್ಗೆನೇ ಪ್ರಾಥಮಿಕ ಇನ್ಫಾರ್ಮೇಶನ್ ಕೊರತೆ ಇದೆ ನಮ್ಮ ಹತ್ರ. ಪ್ರಿಲಿಮ್ಸ್ ಇಷ್ಟು ಓದ್ಕೊಂಡ್ರೆ ಸಾಕು.